ಇನ್ನು ಅಮೆರಿಕ ಇರಾನ್ ಮಾತುಕತೆಗೆ ನಿಲ್ಲದ ಜಟಾಪಟಿ ಈಗಾಗಲೇ ಶುರುವಾಗಿದೆ. ಮಾತುಕತೆಗೆ ಪ್ರಮುಖ ಷರತ್ತು ಹಾಕಿದ್ದಾರೆ ಅಮೆರಿಕದವರು. ಇರಾನ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಲ್ಲಿಸಬೇಕು. 400 kg ಯುರೇನಿಯಂನನ್ನು ಸಂಗ್ರಹ ಹೊಂದಿದೆ. ಈಗಾಗಲೇ ಇರಾನ್ ಯುರೇನಿಯಂನನ್ನು ವಶಕ್ಕೆ ತೆಗೆದುಕೊಳ್ಳಲು ಅಮೆರಿಕ ಪಟ್ಟು ಹಿಡಿದಿದೆ. ಅಮೆರಿಕದ ಬೇಡಿಕೆಯನ್ನು ತಿರಸ್ಕರಿಸಿರುವಂತಹ ಟೆಹರಾನ್ ಹೋರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಒಪ್ಪಂದ ತಲುಪುವವರೆಗೆ ದಿಗ್ಬಂಧನ ಜಾರಿ ಅಂತಿದ್ದಾರೆ ಟ್ರಂಪ್ ಅವರು. ಇನ್ನು ಅಮೆರಿಕ ಇರಾನ್ ಯುದ್ಧ ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಘರ್ಷ ಎದುರಾಗ್ತಾನೆ ಇದೆ. ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ನಡೀತಾ ಇತ್ತು. ಈಗಾಗಲೇ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ಮಾಡೋದಕ್ಕೆ ಹೋಗಿದ್ರು. ಆ ಒಂದು ಸಂಧಾನ ಮಾತುಕತೆ ಕೂಡ ವಿಫಲವಾಯಿತು. ಸೊ ಅದಾದ ನಂತರ ಈಗ ಹಾರ್ಮುಜ್ ಜಲಸಂಧಿಯನ್ನು ನಿರ್ಬಂಧ ಏನು ಹೇರಿದ್ದಾರೆ. ಈ ಒಂದು ಕಾರಣದಿಂದ ಅಮೆರಿಕ ಸಾಕಷ್ಟು ತಂತ್ರವನ್ನು ರೂಪಿಸ್ತಾ ಇದೆ. ಹೇಗಾದರೂ ಮಾಡಿ ಹಾರ್ಮುಜ್ ಜಲಸಂಧಿಯನ್ನು ವಶಕ್ಕೆ ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿದೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಮುಖ್ಯವಾಗಿ ಇರಾನ್ ಅವರು 400 kg ಯುರೇನಿಯಂನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇದರಿಂದ ಅಮೆರಿಕಕ್ಕಾಗಿರಲಿ ಇಸ್ರೇಲ್ಗಾಗಿರಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ಅದರ ಪರಿಣಾಮ ಬೀಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಈಗ ಹೇಳ್ತಾ ಇದೆ, ಆ ಒಂದು 400 kg ಯುರೇನಿಯಂ ಏನಿದೆ ಅದನ್ನು ವಶಕ್ಕೆ ಪಡೆಯೋದಕ್ಕೋಸ್ಕರ ಅಮೆರಿಕ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಪಟ್ಟಣ ಹಿಡಿದು ಕೂತ್ಕೊಂಡಿದ್ದಾರೆ. ಇರಾನ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಲ್ಲಿಸಬೇಕು. 400 kg ಯುರೇನಿಯಂನನ್ನು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡಿದೆ ಇರಾನ್. ಯುರೇನಿಯಂನನ್ನು ವಶಕ್ಕೆ ತೆಗೆದುಕೊಳ್ಳಲು ಅಮೆರಿಕ ಈಗಾಗಲೇ ಪಟ್ಟು ಹಿಡಿದು ಕೂತ್ಕೊಂಡಿದೆ. ಅಮೆರಿಕದ ಬೇಡಿಕೆಯನ್ನು ತಿರಸ್ಕರಿಸಿದ್ದಾರೆ ಟೆಹರಾನ್ ಅವರು. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ ಮೇಲಿನ ದಿಗ್ಬಂಧನ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಒಪ್ಪಂದ ತಲುಪುವವರೆಗೂ ಸಹಿತ ದಿಗ್ಬಂಧನ ಜಾರಿ ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಈಗಾಗಲೇ ಹಾರ್ಮುಜ್ ಜಲಸಂಧಿಗಿಂದ ಸಾಕಷ್ಟು ಎಫೆಕ್ಟ್ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಆ ಒಂದು ಹಾರ್ಮುಜ್ ಜಲಸಂಧಿಯನ್ನು ನಿರ್ಬಂಧ ಹೇರಿದ್ದಾರೆ. ಅಮೆರಿಕ ಆಗಿರ್ಬೋದು, ಬೇರೆ ಬೇರೆ ದೇಶದ ಹಡಗುಗಳು ಅಲ್ಲಿ ಹೋಗ್ತಾವೆ ಅಂತಂದರೆ ಖಂಡಿತವಾಗ್ಲೂ ಶುಲ್ಕವನ್ನು ಪಾವತಿ ಮಾಡಬೇಕು. ಅದು ಇರಾನ್ನ ಕರೆನ್ಸಿಯಲ್ಲಿಯೇ ಶುಲ್ಕವನ್ನು ಪಾವತಿ ಮಾಡಬೇಕು ಅಂಥೇಳಿ ಈಗ ಒಂದಿಷ್ಟು ರೂಲ್ಸ್ಗಳನ್ನು ತಂದಿದ್ದಾರೆ ಇರಾನ್ ಅವರು. ಅದರ ಜೊತೆಗೆ ಇರಾನ್ ಅವರು 400 kgಕ್ಕಿಂತಲೂ ಹೆಚ್ಚಾಗಿ ಯುರೇನಿಯಂನನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಈ 400 kg ಯುರೇನಿಯಂನಿಂದ ಅಣು ಬಾಂಬ್ ತಯಾರು ಮಾಡೋದಕ್ಕೆ ಅಂದರೆ ನ್ಯೂಕ್ಲಿಯರ್ ಬಾಂಬ್ ತಯಾರಿಸ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಈಗಾಗಲೇ ಕೇಳಿಪಟ್ಟಿದ್ವಿ. ಸೊ ಆ ಒಂದು ಕಾರಣದಿಂದಲೇ ಈ ಒಂದು ಯುದ್ಧ ಆರಂಭವಾದದ್ದು. ಒಂದು ಕಡೆ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಎರಡೂ ದೇಶಗಳು ಜಂಟಿಯಾಗಿ ದಾಳಿಯನ್ನು ಮಾಡ್ತವೆ ಇರಾನ್ ಮೇಲೆ. ಸೊ ಈಗ ಆ ಒಂದು 400 kg ಯುರೇನಿಯಂನನ್ನು ವಶಕ್ಕೆ ಪಡಿಬೇಕು ಅಂಥೇಳಿ ಅಮೆರಿಕ ಪಟ್ಟನೆ ಹಿಡಿದಿದೆ. ಅದರ ಜೊತೆಗೆ ಹೇಗಾದರೂ ಮಾಡಿ ಹಾರ್ಮುಜ್ ಜಲಸಂಧಿಯನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಲ್ಲಿ ಅಮೆರಿಕ ಸಾಕಷ್ಟು ತಂತ್ರಗಾರಿಕೆಯೊಂದನ್ನು ಇಲ್ಲಿ ರೂಪಿಸ್ತಾ ಇದೆ. ಆದರೂ ಸಹಿತ ಇರಾನ್ ಎಷ್ಟೇ ಎಲ್ಲವನ್ನೂ ಕೂಡ ಕಳೆದುಕೊಂಡ್ರು ಇರಾನ್ ಮಾತ್ರ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ನೀವು ಯುದ್ಧಕ್ಕೆ ಸೈ ಅಂದರೆ ನಾವು ಸೈ ಅನ್ನುವಂತಹ ನಿಟ್ಟಲ್ಲಿ ಇರಾನ್ ಇದೆ. ಮಾತುಕತೆಗೆ ನಮ್ಮನ್ನು ಕರಿಬೇಡಿ ಅಂತ ಕೂಡ ಈಗಾಗಲೇ ಇರಾನ್ ಸಹಿತ ಹೇಳಿದೆ.